ಆಹಾ, ನೀವು ತಿಂದು ಟ್ರೈ ಮಾಡಿ, ಕೆಳಗಡೆ ಕಮೆಂಟ್ ಹಾಕಿ ಹೇಗಿತ್ತು ಎಕ್ಸ್ಪೀರಿಯನ್ಸು, ಟೇಸ್ಟ್ ಅಂತ. ಹೆಲ್ಲೋ ಅಂತ ಸತೀಶ್ ಶಾರುಖ್ ನೋಡ್ತಾರೆ ಕೆಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಾಕದಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಬಂದು ಒಂದು ಒಳ್ಳೆ ಅನ್ಲಿಮಿಟೆಡ್ ವೆಜ್ ಮೀಲ್ಸ್ ಹಬ್ಬ ಬಾರಿಸ್ಕೊಂಡು ಹೋಗೋಣ ಅಂತ ಒಂದು ಜಾಗಕ್ಕೆ ಬಂದಿದ್ದೀನಿ. ಸೊ ಬಂದಿರೋ ಜಾಗ ಬಂದು ಕಾಪರ್ ಅಂಡ್ ಪೆಪ್ಪರ್ ಅಂತ. ಸೊ ಇದು ಎಕ್ಸಾಕ್ಟ್ ಆಗಿ ನಿಮಗೆ HSR ಲೇಔಟ್ 27th ಮೇನ್ ರೋಡ್ ಇದೆಯಲ್ಲ, ಅಲ್ಲಿ ಲೊಕೇಟ್ ಆಗಿರುತ್ತೆ. ಸೊ ಡಿಸ್ಕ್ರಿಪ್ಷನ್ ಅಡ್ರೆಸ್ ಆಗಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಒಂದಷ್ಟು ವೆರೈಟೀಸ್ ಆಫ್ ಸ್ಟಾರ್ಟರ್ಸ್ ಜೊತೆಗೆ ಒಂದು ವೆಜ್ ಮೀಲ್ಸ್ ಅನ್ನು ಸರ್ವ್ ಮಾಡ್ತಾವ್ರೆ. ಕಂಪ್ಲೀಟ್ ಆಗಿ ಅಥೆಂಟಿಕ್ ಚೆಟ್ಟಿನಾಡ್ ಸ್ಟೈಲ್ ಇರುತ್ತೆ ಆ ವೆಜ್ ಮೀಲ್ಸ್. ಅದನ್ನ ಟ್ರೈ ಮಾಡ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ. ಈ ಜಾಗಕ್ಕೆ ನಾನು ಸುಮಾರು ಒಂದು 1.5 ವರ್ಷ ಇರ್ಬೋದು ಅನಿಸ್ತೈತೆ ನನಗೆ ಗೊತ್ತಿರೋ ಮಟ್ಟಿಗೆ. ಇವರ ಈ ಒಂದು ಏನಪ್ಪ ಮಟನ್ ಬಫೆಟ್ ಇತ್ತು. ಸೊ ಮಟನ್ ಆ್ಯಂಡ್ ಚಿಕನ್ ಬಫೆಟ್ ಇತ್ತು, ಅದನ್ನ ಟ್ರೈ ಮಾಡ್ಕೊಂಡು ಹೋಗಿದ್ದೆ. ಅದ್ರ ನಂತರ ಇವಾಗ ಬರ್ತಾ ಇದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ಜೊತೆಗೆ ಹಂಗೆ ಹೋಗೋಣ. ಹಾಯ್ ಬ್ರೋ. ಹಾಯ್. ಸೊ ಏನು ತಿಂದ್ರಿ ಇಲ್ಲಿ? ಹೇಗಿತ್ತು ಊಟ? ನಾವು ಗೂಗಲ್ ರಿವ್ಯೂ ನೋಡಿದೆ. ಇದು ಏರಿಯಾದ ಬೆಸ್ಟ್ ತೋರಿಸಿದೆ. ಅದೇ ಚೆನ್ನೈನ ಫ್ರೆಂಡ್ಸ್ ಕೂಡ ಬಂದ್ರಿ. ನಾವು ಕಬಾಬ್ನ ಬಿರಿಯಾನಿ ಚೆನ್ನೈ ಇಷ್ಟ ಇದೆ. ಅದು ಸೂಪರ್ ಆಗಿದೆ. ಎಳೆನೀ ಪಾಯಸ ಒಂದು ಬಾಯಲ್ಲಿ ಬಿಡಿ ಬಾಯ್. ಆಲ್ ರೈಟ್ ಅಂತಮ್ಮ. ಸೊ ಇವರ ಸ್ಪೆಷಲ್ ಆದಂಥ 250 rupees ಅನ್ಲಿಮಿಟೆಡ್ ವೆಜ್ ಮೀಲ್ಸ್ ಅಂತ ತರಿಸಾಯಿತು. ಸೊ ಇದರಲ್ಲಿ ಏನೇನು ಬರುತ್ತೆ ಅಂತ ನಿಮಗೆ ಹೇಳ್ಬಿಡ್ತೀನಿ ಫಸ್ಟು. ಸೊ ಇದರಲ್ಲಿ ಬೇಡ, ಆಮೇಲೆ ಒಂದು ಗೋಬಿ ಫ್ರೈ, ಇಲ್ಲೊಂದು ಕೈಂಡ್ ಆಫ್ ಕರಿ ಐತೆ, ಪಾಯಸ ಐತೆ, ಚಿತ್ರಾನ್ನ ಐತೆ, ಆಮೇಲೆ ಇಲ್ಲೊಂದು ಮಜ್ಜಿಗೆ ರಿಲೇಟರ್ಗೆ ಒಂದು ಸಾರು, ಉಪ್ಪಿನಕಾಯಿ, ಆಮೇಲೆ ದಾಲ್ ಐತೆ, ರಸಮು, ಇದು ಮೊಸರು, ಆಮೇಲೆ ಇದು ಬಂದು ಸೈಡ್ಸ್ಗೆ ಈ ಒಣಮೆಣಸಿನ್ಕಾಯಿ ತಾನೇ ಬೈದು. ಓಕೆ, ಐಸ್ ಕ್ರೀಮ್ ಐತೆ, ಹಪ್ಪಳ, ಚಟ್ನಿ, ಆಮೇಲೆ ಇಲ್ಲೊಂದು ಪೊರಿಯಲ್ ಅಂದರು, ಪಲ್ಯ ಐತೆ, ಆಮೇಲೆ ಪಪ್ಪು ರಿಲೇಟೆಡ್ ಆಗಿ ಒಂದು ಡಿಶ್ಶು, ಚಪಾತಿ, ವೈಟ್ ರೈಸು. ಸೊ ಇದಿಷ್ಟು ಐಟಮ್ಸ್ ಬಂದು ಈ ಒಂದು ವೆಜ್ ಮೀಲ್ಸಿಗೆ ಬರ್ತದೆ. ಸೊ ಇವತ್ತು ಪ್ಲ್ಯಾನ್ ಮಾಡಿ ಬಂದವನೇ ನಾನು ವೆಜ್ ಮೀಲ್ಸೇ ತಿಂತೇನೆ ಅಂತ ಗೊತ್ತು. ಏನೇನು ಆರ್ಡರ್ ಮಾಡೋನು ನೋಡಿ. ಏನೇನೋ ತೊಗೊಂಡಿದ್ಯಾ? ಬಿರಿಯಾನಿ ಬ್ರೋ. ಇದು ಬಂದು ಚಿಕನ್ ಕಬಾಬ್. ಓಕೆ. ಇದು ಬಂದು ಚೆಟ್ಟಿನಾಡಿ ಚಿಕನ್. ಸರಿ. ಇದು ಬಂದು ಪೆಪ್ಪರ್ ಪ್ರಾನ್ಸ್. ಅಲ್ವೋ, ನಿನಗೆ ಏನಾರ ಇದೆಯಾ ಮಾನ ಮರ್ಯಾದೆ? ಇವಾಗ ನೀನು ವೆಜ್ ತಿಂತೀಯ, ನಾನು ವೆಜ್ ಜಾಸ್ತಿ ತಿನ್ನಲ್ಲ, ನಾನ್ ವೆಜ್ ಜಾಸ್ತಿ ತಿಂತೀನಿ. ಅದಕ್ಕೆ ಅಂತ ಈ ಟೈಮಲ್ಲಿ ಉಡ್ಸೋದಲ್ಲ. ಹೋಗಪ್ಪ, ನಾನು ಫಸ್ಟು ಸಾಂಬಾರು ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋಣ ಬರ್ರಿ. ಹೋಗಲ್ಲಿ. ಹೈ ನೋಡಿ ಪೀಸ್ ನಡುಲಿ ಉರ್ಸ್ತಿದ್ಯಾ ಮಂಚ? ಉರ್ಸು ನಡು ಪ್ರಾನ್ಸು ಚೆನ್ನಾಗಿದೆ. ಉರ್ಸು ಇನ್ನೂ ಚೆನ್ನಾಗಿ ಉರ್ಸು. ರೈಸ್ ಜೊತೆಗೆ ಮೈಲ್ಡ್ ಫ್ಲೇವರ್ ಆಗಿರೋ ಒಂದು ದಾಲ್ ಕರಿ ಸೂಪರ್. ಅದ್ರಲ್ಲಿ ಬದನೆಕಾಯಿ ಐತೆ, ಆಲೂಗಡ್ಡೆ, ಒಂದು ವೆಜ್ಜಿಸ್ ಫ್ರೂಟ್ ಆಗಿರೋ ಒಂದು ಪಲ್ಯ ಮಚ್ಚ. ಅದೇನದು ವೆಜ್ಜಿಸ್ ಲೋಡೆಡ್ ಇದು. ಹೌದಾ? ಇದು ಚಿಕನ್ ಕಬಾಬ್. ತಿನ್ನೋ ಇದಿರಲಿ, ತಿನ್ನೋ ನೀನು. ಒಂದು ಚಿಕ್ಕ ಪೀಸ್ ಅಲ್ಲ, ಒಂದು ಬಡ ಪೀಸ್ ಪಲ್ಯನೇ ಅದು. ಆಲೂಗಡ್ಡೆ ಜೊತೆಗೆ ಒಂದು ಮಸಾಲೆ ಹಾಕಿ, ಬೀನ್ಸ್ ಹಾಕಿ, ಐ ಥಿಂಕ್ ಚಪಾತಿಗೆ ಚೆನ್ನಾಗಿರುತ್ತೆ. ಚಪಾತಿಗೆ ಆ್ಯಕ್ಟ್ ಆಗಿರುತ್ತೆ. ಚಪಾತಿ ಏನು ಹಪ್ಲಾಗ್ಬಿಟ್ಟೈತಪ್ಪ, ತಮ್ಮನೇಲಿ ಹಿಡಿತೀವಿ ಅದು ಹಿಡಿತೀವಿ ಅಂತ. ವಾವ್. ಚಪಾತಿ ಕಬಾಬ್ ಫ್ರೈ ಮಾಡೋದು ನೀನು ತಿನ್ನೋರು ಸುಮ್ಮನೆ ಬೇಕಂತ ವೆಜ್ ಮೀಲ್ಸ್ ಇದ್ದಾಗ ಬೇಕಂತ ನಾನ್ ವೆಜ್ ಆರ್ಡರ್ ಮಾಡ್ಕೊಂಡ. ಅದು ಒಂದಿದ್ರೆ ಸಾಲದು ಇವನಿಗೆ. ಈ ಕಡೆ ಪ್ರಾನ್ಸ್ ಬೇಕು, ಆ ಕಡೆ ಚಿಕನು ಬೇಕು, ಕಬಾಬು ಬೇಕು. ನಮ್ಮ ಹತ್ರ ಗೋಬಿ ಐತಿ ಇವಾಗಲ್ಲಿ. ವೆಜ್ಜಲ್ಲಿ ಚಿಕನ್, ವೆಜ್ ಕಬಾಬ್ ಚೆನ್ನಾಗಿದೆ. ಎಣ್ಣೆ ಲೈಟಾಗಿ ಸ್ವಲ್ಪ ಜಾಸ್ತಿ ಇದೆ, ಡೀಪ್ಲಿ ಫ್ರೈ ಇರಲ್ಲ ಅದರಿಂದ. ಬಟ್ ಬಿಸಿ ತಿಂದಾಗ ಪರ್ಫೆಕ್ಟಾಗಿರುತ್ತೆ ಅದರ ಟೇಸ್ಟು. ಅದ್ಭುತವಾಗಿರೋ ವೆಜ್ ಮೀಲ್ಸು 250 rupeesಗೆ. ಇದ್ರಲ್ಲಿ ನಿಮಗೆ ವೈಟ್ ರೈಸು ಜೊತೆಗೆ ಸೈಡ್ಸಲ್ಲಿರೋ ಸಾಂಬಾರು ಇರಲಿ, ಪಲ್ಯ ಇರಲಿ, ಇವೆಲ್ಲ ಕಂಪ್ಲೀಟಾಗಿ ಲಿಮಿಟೆಡ್ ಆಗಿರುತ್ತೆ. ಐಸ್ ಕ್ರೀಮು ಜೊತೆಗೆ ಚಪಾತಿ, ಬೀಡ, ಈ ಪಾಯಸ ಇವೆಲ್ಲ ಬಂದು ಒನ್ಸ್ ಸರ್ವೈಬಲ್. ಓಕೆನಾ? ಸೊ ಬರೀ ಫಸ್ಟ್ ಟೈಮ್ ಸರ್ವ್ ಮಾಡ್ತಾರಲ್ಲ ಅಷ್ಟೇ. ಪಕ್ಕದಲ್ಲಿ ಇದೆ ವೆಜ್ಜು ಪಲ್ಯ ಇದೆ. ಸೊ ಇದನ್ನು ನೋಡೋಣ. ಬೀನ್ಸು, ಆಮೇಲೆ ಕೊಬ್ಬರಿನ ತುರಿದಾಕವ್ರೆ. ಸೊ ಲೈಟಾಗಿ ಆ ಬಿಡ್ಸ್ ಜೊತೆಗೆ ಅದು ಸೂಪರ್. ಚಿತ್ರಾನ್ನ ಐತೆ, ಚಿತ್ರಾನ್ನ ತಿಂದ್ಬಿಡ್ತೀನಿ ಹಂಗೆ ಆ್ಯಸ್ ಯೂಶುವಲ್.
ಲೆಮನ್ ರೈಸ್ ಅಲ್ಲ, ಲೆಮನ್ ರೈಸ್ ಚಿತ್ರಾನ್ನ ಎರಡು ಒಂದೇ ತಾನೆ. ನಾನು ನಿನಗೆ ಕೇಳಬೇಕು ಬೈ, ಎರಡು ಒಂದೇ ತಾನೆ. ಇವನಿಗೆ ಕೇಳಿದ್ರೆ ಏನು ಗೊತ್ತಾಗುತ್ತೆ, ಅವ್ನು ಬಿರಿಯಾನಿ ತಿಂತವನೆ. ನಾನ್ ವೆಜಿಟೇರಿಯನ್ ಏನು ಗೊತ್ತು, ವೆಜಿಟೇರಿಯನಾ ಆ ಒಂದು ಮಹಿಮೆ. ಬರೀ ನೋಡಿ ಅನ್ನ ಸಾಂಬಾರಲ್ಲಿ ಏನೈತೆ, ಬರೀ ಸಾಂಬಾರು ಐತೆ ನೋಡಿ. ಬಿರಿಯಾನಿ ನೋಡಿ, ಅನ್ನ ಸಾಂಬಾರಲ್ಲಿ ಏನೈತೆ ಅಂದರೆ ಅದರಲ್ಲಿ ಬೇಳೆ ಐತೆ. ಇದ್ರಲ್ಲಿ ನೋಡು ಚಿಕನ್ ಪೀಸ್ ಐತೆ. ನೀನು ತಿನ್ನು ಗುರು. ಲೆಮನ್ ರೈಸ್ ಇನ್ನೊಮ್ಮೆ ತರಿಸಿ ತಿನ್ರಿ, ಚೆನ್ನಾಗೈತೆ. ವೈಟ್ ರೈಸ್ ಇಂದ ಲೆಮನ್ ರೈಸ್ ಚೆನ್ನಾಗೈತೆ. ಇಲ್ಲಿ ಕೆಳಗಡೆ ಕಮೆಂಟ್ ಹಾಕಿ ಗೈಸ್, ಅಂತಮಸ್ ಕೆಳಗಡೆ ಕಮೆಂಟ್ ಹಾಕಿ. ಏನಂತ ಕಮೆಂಟ್ ಹಾಕಿ ನೀವೇ ಹಾಕಿ, ನಾನೇನು ಹೇಳಲ್ಲ. ಇವ್ನು ಯಾವ ಥರ ಉರಿಸ್ತಾವನೋ ಅದಕ್ಕೆ ಡಬಲ್ ಆಗಿ ಕಮೆಂಟ್ ಹಾಕಿ. ನೀವು ಹಪ್ಳ ಹಾಕೊಂಡು ನಾವು ಕಬಾಬ್ ನೋಡಿ ನಾನ್ ವೆಜ್. ಇವಾಗಲೇ ನಿಮಗೆ ಪಾಯಸ ಹೇಳಿಯೋಣ. ಆಹಾ, ಶಾವಿಗೆ ಪಾಯಸ ಅದ್ಭುತ. ಒಂದು ಫೈನಲ್ ಫಿನಿಶಿಂಗ್ ಆಗಿ ಸಗದಾಗಿರುತ್ತೆ. ಈ ಪಪ್ಪುನ ಮಾತ್ರ ಮಿಸ್ ಮಾಡೋಕೆ ಹೋಗ್ಬೇಡಿ. ಫಿಂಗರ್ ಲಿಕ್ಕಿಂಗ್ ಗುಡ್ ಅದು. ಜೊತೆಗೆ ಐಸ್ ಕ್ರೀಮ್ ಕೊಡ್ತಾರೆ ಇಲ್ಲಿ. ಸೊ ನೀವು ಆ ಪಾಯಸ ತಿನ್ಬಿಟ್ಟು ಬೇಕಾದ್ರೆ ಐಸ್ ಕ್ರೀಮ್ ತಿನ್ನಿರಿ, ಅಥವಾ ಸರಿ ಪಾಯಸ ಕುಡಿದ್ಬಿಟ್ಟು ಬೇಕಾದ್ರೆ ಐಸ್ ಕ್ರೀಮ್ ತಿನ್ನಿರಿ, ಅಥವಾ ತಿನ್ಬಿಟ್ಟು ಆದ್ಮೇಲೆ ಅದು ಕುಡೀರಿ 10 ನಿಮಿಷ. ಏನು ಮಚ್ಚ, ನೀನು ವೆಜ್ ತಾನೇ, ನಾನ್ ವೆಜ್ ಜಾಸ್ತಿ ಅವತ್ತು. ನಾನ್ ವೆಜ್ ಇರಲಿ ಏನಾರು ಇರಲಿ ಹೋಗಲಿ. ಆಹಾ, ಹೆಂಗಿದೆ? ಯಾರೋ ಹೇಳ್ತಿದ್ರು ನಾನ್ ವೆಜ್ ತಿನ್ನಲ್ಲ ಅಂತ. ಹಿಂಗೆ ಟೆಂಪ್ಟ್ ಮಾಡಿದ್ರೆ ಹೆಂಗೆ ತಿಂದರೆ ಇರೋಕ್ಕಾಗುತ್ತೆ ಹೇಳಿ. ಸಕ್ಕದಾಗೈತೆ ಚಿಕನ್ ಚೆಟ್ಟಿನಾಡು. ನೀನು ತಿಂದಲ್ಲ, ಹೆಂಗಿತ್ತು ಮಚ್ಚ? ಚೆನ್ನಾಗಿದೆ ಬ್ರೋ. ಚೆನ್ನಾಗಿತ್ತಾ? ಸೇಮ್ ಚಟ್ಟಿನಾಡು ಫೀಲ್ ಬರುತ್ತೆ. ಮೈಲ್ಡ್ ಸ್ವೀಟ್ನೆಸ್ ಜೊತೆಗೆ ರೋಸ್ಟ್ ಆಗಿದೆ, ಚೆನ್ನಾಗಿ ಟಾಸ್ ಮಾಡವ್ರೆ. ಅದ್ರ ಜೊತೆಗೆ ನಿಮಗೆ ಆ ಒಂದು ಲೈಟಾಗಿ ಒಂದು ಟ್ಯಾಂಗಿ ಫ್ಲೇವರ್ ಜೊತೆಗೆ ಪರ್ಫೆಕ್ಟ್ ಆಗಿದೆ. ಫಿಯೋನ ಟ್ರೈ ಚೆಟ್ನಾಡು ಚಿಕನ್ ಖಂಡಿತ ಟ್ರೈ ಮಾಡಿ. ನನಗೆ ಟ್ರೈ ಮಾಡೋಕ್ಕೆ ಇಕ್ಬಿಟ್ಟ ಇವನು. ನಾನು ಕಂಪ್ಲೀಟಾಗಿ ಇವತ್ತು ಫುಲ್ ವೆಜ್ ಬ್ಯಾಟಿಂಗ್ ಮಾಡೋಣ ಅಂತಂದರೆ ಇಲ್ಲ, ಫೈನಲಾಗಿ ಇಕ್ಬಿಟ್ಟ. ಮತ್ತೆ ಈಗ ಲಿಕ್ಬಿಟ್ಟೆ ಕೈ, ಇದನ್ನು ತಗೋತೀನಿ. ನನಗೆ ತಗೊಳ್ಳಿ. ಪ್ರಾನ್ಸ್ ಪೆಪ್ಪರ್ ಸೂಪರ್. ಆ ಬೈಟಲ್ಲೇ ನಿಮಗೆ ಆ ಪೆಪ್ಪರ್ ಘಾಟ್ ಹೊಡೆಯುತ್ತೆ. ಆಮೇಲೆ ಪ್ರಾನ್ಸಿನ ಟೇಸ್ಟು, ಪ್ರಾನ್ಸು ಪುಟಾಣಿ ಪ್ರಾನ್ಸ್ ಅಲ್ಲ, ಒಂದು ಬಡಾ ಸೈಜ್ ಪ್ರಾನ್ಸೇ ಇದು. ಪಕ್ಕ ಈರುಳ್ಳಿಯಲ್ಲಿ ಹಾಕಿ ಚೆನ್ನಾಗಿ ಟಾಸ್ ಮಾಡವ್ರೆ. ಅಂತ ಮಸ್. ಸೊ ಖಾಲಿ ಮಾಡಿಬಿಟ್ಟೆ, ನಾನು ಸಿಗ್ತೀನಿ. ಆಫ್ ಮಾಡಿ ಬೈ. ಎತ್ತ ಕೈ ನೀನು ಕಬಾಬ್ ಟ್ರೈ ಮಾಡೋಣ ಅಂದರೆ ಸುಮ್ಮನೆ ಇರಲ್ಲ, ಆಫ್ ಮಾಡೋದು ಕ್ಯಾಮ್ರಾ. ಇನ್ನೂ ರೋಲ್ ಇದೆಯಾ? ಆಫ್ ಮಾಡಿರಿ ಸಾಕ್ರಿ. ಆಲ್ ರೈಟ್ ಅಂತ ಮಾಸ್. ಫೈನಲ್ ಆಗಿ ಔಟ್ರಲ್ಲಿ ಇವ್ರ ಹತ್ರ ಎಳ್ನೀರು ಪಾಯಸ ಸ್ಪೆಷಲ್ ಅಂತ ಹೇಳಿದ್ರು. ಸೊ ಅದು ಒಂದು ಸಿಪ್ಪು ಕುಡಿದು ನೋಡೋಣ. ಈ ಸ್ಟ್ರಾ ಇಂದ ಒಳಗಡೆಯಿಂದ ಚಿಕ್ಕ ಚಿಕ್ಕ ಬಿಟ್ಸ್ಗಳು ಬರ್ತೈತೆ. ಎಳ್ನೀರ ಗಂಜಿ ಅಂತೀವಲ್ಲ ಆ ಬಿಟ್ಸು ಚೆನ್ನಾಗೈತಪ್ಪ. ಸೂಪರ್. ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸುತ್ತಮುತ್ತ ಇದ್ದೀರ ಅಂತಂದರೆ ಒಮ್ಮೆ ಬಂದು ವಿಸಿಟ್ ಮಾಡಿ, ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ನನಗೆ ತುಂಬ ಟೆಂಪ್ಟ್ ಮಾಡಿ ಅಲ್ಲಿ ನೋಡಿ, ಸೇಮ್ ಹಂಗೆ ತಿರುಗಿಸಿ, ಬೇಗ ತಿರುಗಿಸಿ ನೋಡಿ. ಆರಾಮಾಗಿ ವೆಜ್ ತಿಂತಿದ್ದೆ, ಯಾರನ್ನು ಬಿಟ್ಬಿಟ್ಟು ನಾನ್ ವೆಜ್ ತಿನ್ನಂತಂದ. ಬಟ್ ಸ್ವಲ್ಪ ರಿಯಲಿ ಗುಡ್, ಸಖತ್ತಾಗಿತ್ತು. ಸ್ಟಾರ್ಟರ್ ಐಟಮ್ಸ್ ಬಂದರೆ ಅದನ್ನು ಸ್ವಲ್ಪ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಫ್ರಮ್ ಶಾರುಖ್.